ಯಾರನ್ನ ಬಂದಿದ್ರೆ ಚೆನ್ನಾಗಿರೋದಪ್ಪ, ಟಾಯ್ಲೆಟ್ಗೆ ಹೋಗ್ಬೇಕಿತ್ತಲ್ಲ. ಇಲ್ವಲ್ಲ, ಯಾರು ಕಸ್ಟಮರ್ ಬಂದಿಲ್ಲ ಇನ್ನು. ಯಾರನ್ನ ಬಂದಿದ್ರೆ ಒಂದು 2 ನಿಮಿಷ ಕುಣಿಸ್ಬಿಟ್ಟು ಹೋಗೋದಾಯ್ತು. ಏನಣ್ಣ ರಾಜ ಥರ ಸುಮ್ಮನೆ ಗೊತ್ತಾಗ್ಬಿಟ್ಟಿದ್ದೀರಾ? ಸುಮ್ಮನೆ ಕೂತಿದ್ದೀನಪ್ಪ, ನಾನು ನಿಂತಿದ್ದೀನಿ. ಹೆಂಗೆ ಕಾಣ್ತಿದ್ದೀನಿ ನಾನು? ಅದೇ ಒಟ್ಟಿನಲ್ಲಿ ರಾಜ ಥರ ಇದ್ದೀರಾ ತಾನೆ, ಅದೇ ಇಂಪಾರ್ಟೆಂಟ್. ಸಮಾಚಾರ ಏನಿಲ್ಲ. ನೀನಿಂದ ಒಂದು ಹೆಲ್ಪ್ ಆಗಬೇಕು ನನಗೆ. ಒಂದು 5 ನಿಮಿಷ ಕೂತ್ಕೊ ಇಲ್ಲಿ, ಒಂದು ಟಾಯ್ಲೆಟ್ಗೆ ಹೋಗಿ ಬರ್ತೀನಿ. ಕಸ್ಟಮರ್ ಬಂದರೆ 5 ನಿಮಿಷ ಬರ್ತಾರೆ ಅಂತ ಹೇಳು. ಅದಕ್ಕೆ ಟಾಯ್ಲೆಟ್ಗೆ ಹೋಗಿ ಬರ್ತೀನಿ. ಏನು ಮಾತಾಡೋಕೆ ಹೋಗಬೇಡ. ಒಂದು 5 ನಿಮಿಷ ಇದನ್ನ ಕೆಳಗಡೆ ಇಟ್ಬಿಡು, ಕಟಿಂಗ್ ಬಿಸ್ಬಿಟ್ರು ಇಟ್ಬಿಡು. ಒಂದು 5 ನಿಮಿಷ ಬರ್ತೀನಿ. ಅಣ್ಣ ಯಾವಾಗಲೂ ನಮಸ್ಕಾರ ಮಾಡ್ತಾರೆ, ನಾನು ನಮಸ್ಕಾರ ಮಾಡ್ತೀನಿ. ಸುಮ್ಮನೆ ಕುತ್ಕೊಂಡು ಕೇಳೋದೆ, ಏನೋ ಮಾಡೋದು ಬೇಡ. ಅಣ್ಣ ಯಾವಾಗಲೂ ಈ ಥರ ಮಾಡ್ತಾರೆ. ಫಸ್ಟ್ ಇದನ್ನು ಕದ್ದಿಡ ಕೇಳೋದು, ಇದು ಕದ್ದಿಡ ಅರ್ಧ ಗಂಟೆ ಆಗುತ್ತೆ ಬರ್ತಾರೆ. ನಿಮ್ಮ ಓನರ್ ಎಲ್ಲಿಪ್ಪ? ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಸರ್. ಯಾಕೆ ಏನು ಬೇಕು ಹೇಳಿ? ಚುಚ್ಚು ಬೇಕಿತ್ತು, ಚುಚ್ಚು. ಚುಚ್ಚ 2 ನಿಮಿಷ. ಅಣ್ಣ ಹೇಳೋರೆ ಕಸ್ಟಮರ್ ದೇವ್ರ ಸಮಾನ ಅಂತ, ಇವ್ರು ಬೇರೆ ಚುಚ್ಚು ಚುಚ್ಚು. ಸರ್ ಯಾವ ಚುಚ್ಚು ಸರ್? ಚುಚ್ಚು ಚುಚ್ಚು. ಸರಿ ಸರ್, 1 ನಿಮಿಷ ಸರ್. ಇನ್ನೊಂದ್ಸತಿ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಯಾವ ಥರ ಚುಚ್ಚಬೇಕು ಸರ್? ಚುಚ್ಚಬೇಕಪ್ಪ ನಂಗೆ, ಚುಚ್ಚು. ಸರಿ ಸರ್. ಇವ್ರು ಯಾರಪ್ಪ ಚುಚ್ಚಬೇಕು ಅಂತ ಅಂತಾರೆ ಪಾಪ. ಏನೋ ಕೇಳೋರೆ, ಇನ್ನೊಂದ್ಸತಿ ಕೇಳೇ ಬಿಡ ಸರ್. ಯಾವ ಥರ ಚುಚ್ಚಬೇಕು ಸರ್? ಸ್ಕ್ರೂ ಚುಚ್ಚಬೇಕಪ್ಪ, ಸ್ಕ್ರೂ ಚುಚ್ಚಬೇಕು ನಂಗೆ. ಇವಾಗ ನೋಡಿದ್ರೆ ಚುಚ್ಚಬೇಕು ಅಂತ ಅಂತಾರೆ. ಏನೋ ಅದೇ ಸರ್. ನಿಮ್ಮ ಕೈ ಕೊಡಿ ಸರ್. ಏನಕ್ಕಪ್ಪ ಕೈ? ಸರ್ ಚುಚ್ಚಬೇಕು ಅಂತ ಅಂದ್ರಿ ತಾನೆ, ಕೈ ಕೊಡ್ರಿ. ಸರಿ ತಗೊಳ. ಏನೋ ಮಾಡ್ತಾವ್ರೆ, ಇನ್ನೂ ಜಗಳ ಆಗ್ತಿದೆ. ಫಸ್ಟ್ ಕೇಳ್ತೀನಿ. ಏನಾಯ್ತು ಸರ್? ಏನಾಯ್ತು? ಏನ್ ಬಲೆ ನನ್ ಮಗ ಸರ್ ಅವನು. ಏನಿಲ್ಲ, ಎಷ್ಟು ಡೌ ಮಾಡ್ತಾನೆ. ಯಾಕೆ ಏನಾಯ್ತು? ಅಣ್ಣ ನಾನು ಕೇಳ್ದೆ ಅಣ್ಣ 2 ಸತಿ ಚುಚ್ಚಬೇಕು ಅಂತ ಅಂದ್ರಣ್ಣ. ಏನ್ ಸರ್, ಏನ್ ಚುಚ್ಚಬೇಕು? ಏನ್ ಚುಚ್ತಾರೆ ಸರ್ ಅವನು. ಚುಚ್ಚಬೇಕು ಅಂತ ತಗೊಂಡೆ. ಅಲ್ಲಪ್ಪ, ನನಗೆ ನಗು ಬರ್ತಾ ಇದೆ. ಏನ್ ಚುಚ್ಚಬೇಕು ಸರ್? ನೀವು ಏನ್ ಸರ್ ಕೇಳಿದ್ರೆ? ಚುಚ್ಚು ಸರ್. ಚುಚ್ಚ? ಏನ್ ಚುಚ್ಚು ಸರ್? ಚುಚ್ಚು ಸರ್. ಈ ಚುಚ್ಚು ಕೇಳಿದ್ರೆ ಚುಚ್ಚು ಬಿಡ್ತಾನೆ ಸರ್. ಚುಚ್ಚು ಅಂತ ಅಂದ್ರಣ್ಣ ಅವರು. ಕಸ್ಟಮರ್ ಇಲ್ಲ ಅಂತ ಯಾಕೆ ಅಲ್ಲ, ಕಸ್ಟಮರ್ ಇಲ್ಲ ಅಂತಂದ್ರೆ ಯಾರ ಪಾಪ ಒಳ್ಳೆಯರು ಅಂತ ಹೇಳಿ 2 ಸತಿ ಕೇಳ್ದೆ ಅಣ್ಣ. ಅದಕ್ಕೆ ಚುಚ್ಚೇ ಬಿಟ್ಟೆ ಅಣ್ಣ. ನೋಡಿ ಸರ್, ಎಷ್ಟು ಸರ್ ಏಜ್ ಅವ್ನಿಗೆ? ಸರ್ ಏಜು ಇಲ್ಲ ಸರ್. ಅವ್ರನ್ನ ನೋಡ್ತಾ ಕೆಲಸಕ್ಕೆ ಹುಡುಗ ಅಲ್ಲ. ಹುಡುಗರನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಲ್ಲ ಸರ್. ಇಲ್ಲ ಸರ್, ಅದು ಬಾಲಾಪರಾಧ. ಇಂಥವ್ರನ್ನೆಲ್ಲ ಕೆಲ್ಸಕ್ಕೆ ಇಟ್ಕೋಬಾರ್ದು. ನಾನು ಹೇಳಿದ್ರೆ ನಾನು ಸುಮ್ಮನೆ ಎಲ್ಲೂ ಹೋಗಿದ್ದೀನಿ ಅಂದ್ಬಿಟ್ಟು ಕುಣಿಸ್ಬಿಟ್ಟು ಹೋಗಿರೋದು ಅಷ್ಟೇ. ಇವನ್ನೇನು ಕೆಲ್ಸಕ್ಕೆ ನಾನು ಇಟ್ಕೊಂಡಿಲ್ಲ. ಸಾರಿ ಸರ್, ನಮ್ಮಿಂದ ತಪ್ಪಾಯ್ತು ಅಂತ ಕೇಳ್ಬಿಡಪ್ಪ. ಆಯ್ತು ಸರ್. ನೋಡಿ ಸರ್, ಈ ಥರ ಬಾಲ ಕಾರ್ಮಿಕರನ್ನೆಲ್ಲ ಕೆಲ್ಸಕ್ಕೆ ಇಟ್ಕೋಬೇಡಿ. ಈಗ ಹೊರಗಡೆ ಅಂಗಡಿಗಳಲ್ಲಿ ಈಗ ಊರಿಂದ ಬಂದಿರ್ತಾರೆ, ಅವ್ರು ಯಾರೋ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಿಟ್ಟು ಕೆಲ್ಸಕ್ಕೆ ಇಟ್ಕೊಳ್ತಾರೆ. ಏಜ್ ನೋಡಲ್ಲ, ಎಲ್ಲ 16 ವರ್ಷ 15 ವರ್ಷ ಮಕ್ಕಳು ಓದಲ್ಲ ಪಾಪ. ಅವ್ರಿಗೇನು ಓದು ಬಗ್ಗೆನೂ ಗೊತ್ತಿರಲ್ಲ. ಇಲ್ಲೂ ಅಷ್ಟೇ, ಗಾಳಿ ಕೆಲಸ ಮಾಡೋ ಸೈಟ್ಗಳಲ್ಲೂ ಅಷ್ಟೇ ಚಿಕ್ಕ ಮಕ್ಕಳೆಲ್ಲ ಇದು ಮಾಡ್ತಿರ್ತಾರೆ. ಒಂದೊಂದ್ಸಲಿ ಬೀದಿ ಪದಿ ವ್ಯಾಪಾರಿಗಳು ಇರ್ತಾರೆ ಗೊತ್ತಾ, ಈ ಬಲೂನ್ ಮಾರೋರು, ಅವರೆಲ್ಲ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಬರ್ತಾರೆ. ಬಟ್ ಅದೆಲ್ಲ ನೋಡಿದಾಗ ಬೇಜಾರಾಗುತ್ತೆ. ಗೌರ್ಮೆಂಟ್ ಸ್ಕೂಲ್ ಅಂತ ಇದೆ ಸರ್, ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿ. ಅಲ್ಲಿ ಫ್ರೀ ಎಜುಕೇಷನ್ ಕೊಡ್ತಾರೆ, ಎಲ್ಲ ಚೆನ್ನಾಗಿದೆ, ಅದು ಇದೆ. ಈಗ ಇನ್ನೊಂದೇನಂತ ಹೇಳಿದ್ರೆ ಅನಾಥಾಶ್ರಮಗಳಿದೆ. ಅನಾಥಾಶ್ರಮಗಳಿಗೆಲ್ಲ ಫಂಡ್ ಹಾಕ್ತಾರೆ. ಜನಗಳೆಲ್ಲ ದೊಡ್ಡ ಬಿಲ್ಡಿಂಗ್ ಅವರು, ದೊಡ್ಡ ಕಂಪ್ನಿಗಳೆಲ್ಲ ಫಂಡ್ಗಳು ಹಾಕ್ತಾರೆ. ಆ ಫಂಡ್ನ ತಗೊಬಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿ. ಯಾಕೆ ಅದು ಬೆಳೀತಿದೆ ಗೌರ್ಮೆಂಟ್ ಸ್ಕೂಲ್. ಅನಾಥಾಶ್ರಮದಲ್ಲಿ ಒಂದು 10 ಜನ ಬೆಳೆಸಬಾರ್ದು, ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ತಾರೆ, ಒಂದು 1000 ಜನ ಬೆಳೀತಾರೆ. ಆ ಫಂಡ್ಗಳನ್ನೆಲ್ಲ ಇಲ್ಲಿಗೂ ಹಾಕಿ. ಯಾಕಂದರೆ ಗೌರ್ಮೆಂಟ್ ಅವರೇ ಬೆಳೆಸ್ಬೇಕು ಅಂತಿಲ್ಲ, ನಾವುಗಳು ಬೆಳೆಸಬೇಕು. ನೀವು ಎಷ್ಟೆಷ್ಟಾಗುತ್ತೆ ನಿಮ್ಮ ಕೈಲಿ ಹಾಕಿದ್ದಾಕಂದರೆ ಅಮೌಂಟ್ಗಳನ್ನ ಗೌರ್ಮೆಂಟ್ ಸ್ಕೂಲ್ಗೆ ಉದ್ಧಾರ ಆಗುತ್ತೆ. ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಇಂಪ್ರೂವ್ ಆಗುತ್ತೆ. ಅವಾಗ
ಎಲ್ಲರೂ ಶ್ರೀಮಂತರ ಮಕ್ಕಳೆಲ್ಲ ಅಲ್ಲೇ ಓದಬೇಕು, ನಮ್ಮ ಮಕ್ಕಳು ಅಲ್ಲೇ ಓದಬೇಕು ಅಂತ ಹೇಳಿದ್ರೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಬರ್ತಾರೆ. ಅದರಿಂದಾಗಿ ಎಲ್ಲರೂ ಗೌರ್ಮೆಂಟ್ ಸ್ಕೂಲ್ ಕಡೆ ಫೋಕಸ್ ಮಾಡ್ತಾರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನೀವು ಒಂದು ಲೈಕ್ ಚುಚ್ಚಿ